ಗಂಗಾ ಮಧ್ಯಾಹ್ನಕ್ಕೆ ಅಡಿಗೆ ಮಾಡೋದೇನಿಲ್ಲಲ್ಲ ಈಗ. ಏನು ಇಲ್ರಿ ಅತ್ತೆ, ಎಲ್ಲ ಮಾಡೋದಾಗೈತ್ರಿ. ಚಲೋ ಆತ್ ತಗೋ. ಮತ್ತೆ ಇವತ್ತು ಅಕ್ಕಿ ಹಸ ಮಾಡವಾದ್ರ ಆಗ್ತಾವ ಒಂದ್ ಕಡೆ. ಏನ್ ತಂದಾಗಿನ ಮೂಲ್ಯಾಗ ಇಟ್ಟಿರೋ ಇದು ಏನ್ ನಿಮ್ಮ ಮಾವ ಬಡ್ಕೋತೈತಿ ಹೊಲಕ್ ಬರಾತಿಲ್ಲ ಅಂತ. ನಾಳೆ ಏನಾದ್ರ ಹೋಗ್ಬೇಕವ. ಇವತ್ತು ಏನ್ ಕೆಲಸ ಇಲ್ಲ ಆದ್ರೂ ಊಟ ತಗೊಂಡ್ ಹೋಗೈತಿ ನೋಡ್. ಹುಣ್ಣಿಮೆ ಐತೆ ಮನ್ಯಾಗಿರೋದ್ ಬಿಟ್ಟು ಏನ್ ಒಂದ್ ಸ್ವಲ್ಪ ನೀರ್ ಕುಡ್ಸಿ ಒಂದ್ ಸ್ವಲ್ಪ ಹುಲ್ಲಾಕ್ ಬಂದಿದ್ರ ಆಗ್ಬೋದು. ಏನ್ ಅದನ್ನ ದೊಡ್ಡ ಮಾಡ್ತೈತೆ. ಇವತ್ತು ಎಲ್ಲಿ ಮಧ್ಯಾಹ್ನಕ್ಕೆ ಊಟ ಅದು ಮಾಡಿ ಬರ್ತೀನಿ ಅಂದಿತ್ತೆ, ಇನ್ನೂ ಬಂದಿಲ್ಲ ನೋಡ್. ಅದ್ರಾಗ ನಾನು ಚಾನ್ಸ್ ಕೊಡ್ತೀನಿ. ಅಕ್ಕ ಕಲ್ಪಲ್ ಇದಾವ ನೋಡಿ ಚಪ್ಪರ್ ಸಾಕು. ಪಾಕ್ ಬಿಡ್ರಿ, ನಮ್ಮ ಮಾವಂಗ ಅಷ್ಟ್ ನಿಮ್ ಮೇಲೆ ಪ್ರೀತಿ ರೀ, ಅದಕ್ಕ ಕರೀತಾರೆ. ಕಂಡಿ ಬಿಡವ, ಭಾರಿ ಪಿರುತಿ ನಿಮ್ಮ ಮಾವಂಗ ನನ್ನ ಮೇಲೆ. ಏನು ಹೊಲ್ದಾಗ ಕೆಲಸ ಮಾಡಕ್ ಕರೆಯೋದು ಪಿರುತಿ ಅಂತಾರ ಅದಕ್ಕೆ. ಪಿರುತಿ ಅಂದ್ರೆ ಬಿಡು, ನನ್ನ ಹೆಂಡತಿ ಆರಾಮ್ ಮನ್ಯಾಗಿರ್ಲಿ, ಬಿಸಿಲಾಗಿ ಬಂದು ಏನ್ ಮಾಡ್ತಿ, ಆರಾಮ್ ಮನ್ಯಾಗಿರು ನೀನು, ನಾ ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಅಂತದ್ ಬಿತ್ಕೊಟ್ಟು ಕೌದಿ ಹೊಲಿಯಾಕೂ ಬೇಡ ಅಂತೈತೆ. ಒಟ್ಟ ಮನ್ಯಾಗಿರ್ಬಾರ್ದು. ನಾನು ಹೊಲಕ್ ಬಂದ್ರೆ ಅಲ್ಲಿ ಸುಮ್ಮನೆ ಬದಿ ಮ್ಯಾಗ ಕುತ್ಕೊಂಡಿದ್ರು ಏನು ಅನ್ನಲ್ಲ. ಒಟ್ಟ ಕಣ್ಣಿ ಕಾಣಿಸ್ಕೊಂತಿರ್ಬೇಕು. ನೋಡ್ರಿ, ಮತ್ ನೀವು ಕಣ್ ಮುಂದೆನೆ ಇರ್ಬೇಕಂತ ಬಯಸ್ತಾರಲ್ರಿ, ಅದಕ್ಕ ಪ್ರೀತಿ ಅಂತಾರ ನೋಡ್ರಿ. ನಮ್ಮ ಮಾವ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಹೌದೌದು, ಭಾರಿ ಪಿರುತು ಮಾಡ್ತೈತೆ. ಆತ ತಗೋ, ಅದನ್ ಬಿಡು. ಈಗ ಬರಾಬರ ಅಕ್ಕಿ ಹಸ ಮಾಡಂಬ. ಇವ್ ಸುಶೀಲಾ ಬರ್ತೀನಂತ ಹೇಳಿದ್ಲೆ, ಏನ್ ಕೆಲ್ಸ ಆತ ಇಲ್ಲ. ಈಕಿದು ಹುಣ್ಣಿಮೆ ಪೂಜೆ ಮಾಡಿ ಎಲ್ಲ ಬರೋಷ್ಟೊತ್ತಿಗೆ ಅಂದ್ರೆ ಎಲ್ಲಿ ಮಧ್ಯಾಹ್ನಕ್ ಬರ್ತಾಳ ಏನ್ ಅವಳು? ಅದ ಬಂದ್ವಿ. ಸೂರ್ಯ ಆ ಕಡೆ ಹುಟ್ಟಿದಾನವ ಇವತ್ತು. ನೀನು ಬಂದಿ, ಜೊತೆಗೆ ಸರೋಜಗೂ ಕರ್ಕೊಂಡ್ ಬಂದಿ. ನೀನು ಬರ್ತಿ ಇಲ್ಲ ಅನ್ಕೊಂಡಿದ್ನಿ ನಾನು, ಆಕೆಗೂ ಕರ್ಕೊಂಡ್ ಬಂದಿ. ಚಲೋ ಆತ್ ಬರ್ರಿ, ಜಲ್ದಿ ಆಗ್ತಾವ ಇವತ್ತು ಅಕ್ಕಿ ಹಸ ಮಾಡವು. ಬರವ ಬರ್ರಿ, ಆರ್ತಿ ತರ್ಲೇನ್ ಮತ್ತೆ? ಆರ್ತಿ ಏನ್ ಬ್ಯಾಡ್, ನಮ್ಗ ಒಂದ್ ತೊಲಿ ಬಂಗಾರ ಕೊಡ್ತೀನಿ ಅಂದ್ರೆ ಬರ್ತೀವಿ ನೋಡು. ಕೊಡ್ತೀನಿ ಬರವ, ಅದಕ್ಕೇನು. ಆದ್ರೆ ಇವಾಗಿನ ರೇಟಿಂಗ್ ಬಂಗಾರ ನಾನ್ ನಿಮ್ಗೆ ಕೊಡಿಸ್ಬೇಕಂದ್ರ ನನ್ನ 2 ಕಿಡ್ನಿ ಮಾರ್ಬೇಕಾಕೇತ್ ನೋಡ್ರಿ. ಯೋಚನೆ ಮಾಡ್ರಿ. ನಿಮ್ಗೆ ಗಿರಿಜಕ್ಕ ಬೇಕೇನು ಬಂಗಾರ ಬೇಕು? ಬಂಗಾರ ನೀನೇ ಇರ್ಬೇಕಾದ್ರೆ ಎಲ್ಲಿ ಬಂಗಾರ ಮುಖ್ಯ ಅಂತೀರಿ ಅಂತ ಒಂದ್ ಕ್ಷಣಕ್ ಹೃದಯ ಡಸಲ್ ಅಂದಿತ್ತವ. ಮತ್ತೀಗ ಲಬ್ ಡಬ್ ಅಂತ ಬಡ್ಕೋತಾ ಐತೆ. ಗೆಳತಿಯರಂದ್ರೆ ನಿಮ್ಮಂಗಿರ್ಬೇಕು. ಬರ್ರಿ, ನಿಮ್ ಋಣ ಈ ಜನ್ಮದಾಗ ತೀರ್ಸಾಕ ಆಗೋದಿಲ್ಲವ ನನಗೆ, ಆಗೋದಿಲ್ಲವ. ಬರ್ರಿ, ಚಿಂತೆ ಮಾಡ್ಬೇಡಕ್ಕ, ಇನ್ನು 6 ಜನ್ಮ ಇದಾವ. ಹೆಂಗ್ ಹೇಳ್ತಿ ಇನ್ನು 6 ಜನ್ಮ ಇದಾವಂತ? ಇದ 7ನೇದ ಜನ್ಮ ಆಗಿದ್ರ ಮುಂದ್ ಹುಟ್ಟೋದ ಇಲ್ಲ ನಾನು. ಬರ್ರಿ, ಶಾನೆ ಅದೇರಿ. ಮಾತಾಡಕ್ ನಿಂತ್ಬಿಟ್ರೆ ಯಾರಿಗೂ ಮಿರ್ಸೋದಿಲ್ಲ ನೋಡ್ರಿ ನೀವು. ಗಂಗಾ, ಇನ್ನೊಂದ್ 3 ಮರ ಇದ ನೋಡು ಹೊರಗೆ. ಅಲ್ಲಿ ಕಟ್ಟೆ ಮ್ಯಾಗ ಇಟ್ಟಿನ್ ನೋಡಿ, ತಗೊಂಡ್ ಹೋಗ್. ಒಂದ್ ಜರಡಿ ಮತ್ತೊಂದ್ ಮರ ಅಷ್ಟ ತಗೊಂಡ್ ಹೋಗ್. ನೀವ್ ಇಬ್ರು ಅರಸುವಂತ್ರಿ, ನಾನು ಸುಶೀಲಾ ಚಾನ್ಸ್ ಕೊಡ್ತೀವಿ. ಜಲ್ದಿ ಆಕೇತಿ. ಆಯ್ತ್ರಿ ಅತ್ತೆ. ಅಕ್ಕ ಕುಂದ್ರ ಬರ್ರಿ. ಏನ್ ಮಾಡಿದ್ರಕ್ಕ ಇವತ್ ನಾಷ್ಟಕ್ಕೆ? ಇವತ್ತು ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ಲು ನೋಡ್ ನಮ್ ಗಂಗಾ. ನೀವೇನ್ ಮಾಡಿದ್ರವ? ನಾವು ಪಡ್ಡು ಚಟ್ನಿ ಮಾಡಿದ್ವಕ್ಕ. ನಾನ್ ಇವತ್ ನಮ್ಮ ಅತ್ತೆ ಕಾಲಾಗ 2 ತರದ್ ಮಾಡಂಗ ಆಯ್ತಕ್ಕ. ದೋಸೆ ಮಾಡಿದ್ನಿ, ಅದ ತಿನ್ನೋದ್ ಬಿಟ್ಟು ಮೆತ್ತಗ್ ಹಾಕೊಟ್ಟಿನಿ. ಆದ್ರೂ ಜಗಾಕ್ ಬರಾತಿಲ್ಲ ಅನ್ನತಿತ್ತೆ, ಅದಕ್ಕ ಒಂದ್ ತಟ್ಟೆ ಇಡ್ಲಿ ಹಾಕೊಟ್ನಿ. ಹೌದೇನ್? ಹಂಗಾದ್ರೆ ನಿಮ್ ಮನ್ಯಾಗು ನಮ್ಮ ಮನ್ಯಾಗ ಸೇಮ್ ಟು ಸೇಮ್. ನಾನು ಮತ್ತೆ ಎಲ್ಲಿ ಇವತ್ತು ರೊಟ್ಟಿ ಮಾಡೋದು ಇದ್ದಿದ್ದಿಲ್ಲ. ಎಲ್ಲಿ ಮತ್ತೆ ಚಪಾತಿ ಅವಲಕ್ಕಿ ಹುಡುಗರು ತಿನ್ನೋದಿಲ್ಲ. ದೋಸೆಗಾದ್ರ ಹಾಕವ ಅಂತ ಹೇಳಿದ್ನಿ. ನಿನ್ನೆ ನೆನೆ ಹಾಕಿದ್ವಿ, ಅದಕ್ಕೆ ಇವತ್ತು ಮಾಡಿದ್ವಿ ನೋಡಿ. ಆತೈತೆ. ಇವು ಏನು ಅಕ್ಕಿ ಚೆನ್ನಿಸ್ತಿ ಏನ ಆರಿಸ್ತೀನಿ ನೀನು? ನೋಡ್, ನೀನ್ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ. ನಾನೇನ್ ಅಕ್ಕಿ ಚಾನ್ಸ್ ಅಂದ್ರೆ ಅಕ್ಕಿ ಚೆನ್ನಿಸ್ತೀನಿ, ಇಲ್ಲಾಂದ್ರೆ ನೋಡ್ ಚಪ್ಪರ್ ಸಾಕಂದ್ರೆ ಅದನ್ನು ಮಾಡ್ತೀನಿ. ಅಕ್ಕಿ ನೋಡಕ್ಕ ಏನ್ ಚಲೋ ಬಂದಿದಾವ ಈ ಸತಿ. ಚಲೋ ಕೊಟ್ಟಾನವ ಈ ಸತಿ. ನೀವು ಇದ ತಿಂಗಳಾಗ ತಂದಿರಿ, ಯಾಕೆ ನಿಮ್ಮ ಚಲೋ ಬಂದಿಲ್ಲ? ಹಿಂಗಿಲ್ಲ, ನಮ್ಮವು ದೊಡ್ಡವ ಇದಾವ ಅಕ್ಕಿ. ಇವು ನೋಡ್ ಸಣ್ಣಕ್ಕೆ ಎಷ್ಟ್ ಚಲೋ ಇದಾವ. ಏನ್ ಬ್ಯಾರೆ ಚೀಲ್ದಾಗಿರೋನ್ ಕೊಟ್ಟಿದಾನೆ ಏನವ ನಮ್ಗ ಅಕ್ಕಿ. ನಾವು ಮೊನ್ನೆ ಅಕ್ಕಿ ಹಸ ಮಾಡ್ಕೊಂಡು ಹೇಳಕ ನಮ್ಮವು ನಿಮ್ಮಂಗ ಬಂದಿದಾವ. ಹಂಗ ತಗೋ, ಒಂದೊಂದ್ ತಿಂಗಳು ಒಂದೊಂದ್ ತರ ಇರ್ತಾವ. ಬೇರೆ ಚೀಲ್ದಾಗಿರೋ ಅವ್ರೇನ್ ನೋಡಕ್ ಹೋಗ್ತಾರೆ. ಹೋದ್ ಸತಿ ನಮಗೂ ನಮ್ಮ ದೊಡ್ಡ ಅಕ್ಕಿ ಕೊಟ್ಟಿದ್ರು. ಏನು ಊಟ ಮಾಡಾಕದು ಬಳಸಿಲ್ಲ, ಬರೀ ಇವ ಅಕ್ಕಿ ರೊಟ್ಟಿ ಮಾಡಾಕ ತೊಳ್ದು ಹಾಕೋದ್ ಮಾಡಿದ್ನಿ. ಈ ಸತಿ ಉಂತೀವಿ ನೋಡಿ, ಚಲೋ ಇದಾವ. ಅಂಗಡಿ ಅಕ್ಕಿ ಇದ್ದಂಗಿದಾವೆ. ನಿಮ್ಗೆ ಬೇರೆ ಚೀಲ್ದಾಗ ಕೊಟ್ಟಂಗ ಕಾಣ್ತ ನೋಡು. ಹೌದು ಹೇಳಕ್ಕ, ಹೋದ್ ತಿಂಗಳು ಚಲೋ ಕೊಟ್ಟಿದ್ದೆ, ಈ ತಿಂಗಳು ಇಂತಾವ್ ಬಂದಿದಾವ. ನಾನು ಮತ್ತೆ ಹಂಗ ಮಾಡ್ತೀನಿ, ಏನು ಅನ್ನೋದಿಲ್ಲ. ಈ ತಿಂಗಳವು ಹೋದ್ ತಿಂಗಳದವ ಇದಾವ, ಅವನ್ನ ಮಾಡತ್ತೀನಿ ನಾನು. ಹೌದೇ, ಬೇರೆ ಚೀಲ ಇರ್ತಾವ. ತಡಿಯವ, ಗಂಗಾ ಚಾ ಆದ್ರ ಮಾಡಕ್ ಹೇಳ್ತೀನಿ. ಮತ್ತೆ ಆಮೇಲೆ ಬಿಸಿಲಂದ್ರೆ ಶರ್ಬತ್ ಮಾಡಿದ್ರ ಆಕೇತೆ. ಈಗ ಚಾ ಮಾಡ್ಕೊಂಡ್ ಬರಕ್ ಹೇಳಿ ಗಂಗಾ. ಖರೇನ ಬೇಡಕ್ಕ, ಏನ್ ಲೇಟ್ ಆಗೈತಂತ ಚಾ ಮಾಡಕ್ ಹೇಳತಿ. ಈಗಾದ್ರೂ ಹೋಗ್ಯದ ಪಾಪ ಹುಡುಗಿ. ಹೊಟ್ಟೆ ತುಂಬಾ ದೋಸೆ ತಿಂದೆ ಚಾ ಕುಡ್ದ ಈ ಕಡೆಗೆ ಬಂದ್ವಿ ನಾವು. ಮತ್ತೆ ಎಲ್ಲಿ ಚಾ ಆಮೇಲೆ ಶರ್ಬತ ಮಾಡಕ್ ಹೇಳುವಂತೆ ತಗೋ. ಬಿಸಿಲೈತೆ, ಎಲ್ಲಿ ಮತ್ತೆ ಗ್ಯಾಸ್ಟ್ರಿಕ್ ಆಕೈತಿ. ಚಾ ಬೇಡ, ಬೇಕಾದ್ರೆ ಶರ್ಬತ್ ಮಾಡಕ್ ಹೇಳಿ. ಈಗ ಬೇಡ, ಆಮೇಲೆ ಹೇಳುವಂತೆ ತಗೋ. ಈಗಾದ್ರೆ ತಿಂದ್ ಬಂದೀವಿ, ಎಲ್ಲಿ ಹೋಗ್ಯತದು ಹೊಟ್ಟೆಗೆ. ಅದೇನು ಹೊಟ್ಟೆ ತುಂಬಾಕ್ ಇಷ್ಟ ಚಾ ಇರ್ತೈತೆ. ಏನೋ ಚಾ ಕುಡಿಯಂಗ ಆಗೈತೆ ಮಾಡಕ್ ಹೇಳೋಣಂದ್ರೆ ಬೇಡ ಅನ್ನತ್ತಾರ. ಆತ ತಗೋರಿ. ಮತ್ತೆ ಇದಾದ್ರೆ ತಿಂತೀರಿ? ಮುಂಜಾನೆ ಎಡೆಗೆ ಪಾಯಸ ಮಾಡಿದ್ಲಿ, ಶಾವಿಗೆ ಪಾಯಸ ಭಾಳ ಮಸ್ತ್ ಆಗೈತೆ. ತಿಂತೀರಿ? ಹೊಸ ಸ್ವಲ್ಪ ಪ್ಲೇಟಿಗೆ ಹಾಕೊಂಡ್ ಬರಕ್ ಹೇಳ್ತೀನಿ. ಈಗಾದ್ರೆ ತಿಂದ್ ಬಂದೇವ ಅಂತ ಹೇಳತ್ತಿ, ಮತ್ತೆ ಶಾವಿಗೆ ಪಾಯಸ ಚಾ ಅಂತೆ. ಬೇಡಕ್ಕ, ಬೇಕಿದ್ರೆ ಮಧ್ಯಾಹ್ನ ತಿಂತಿ ತಗೋ. ಈಗ ಬೇಡ. ಸರ್ಜಿ, ನೀನ್ ತಿಂತಿ ಆದ್ರೆ ತಿನ್ನು.
ಬೇಡಕ್ಕ, ಈಗಾದ್ರೂ ಬರುವಾಗ ಹೊಟ್ಟೆ ತುಂಬಾ ಪಡ್ ತಿಂದ್ ಬಂದಿನಿ. ಬೇಡಕ್ಕ, ನಾನು ಆಮೇಲೆ ತಿಂತೀನಿ ತಗೋ. ಆತ ತಗೋರಿ, ನಿಮ್ಗೆ ಯಾವಾಗ ಹೊಟ್ಟೆ ಹಸಿತೈತೆ ಅವಾಗ ತಿನ್ನು ಅಂತ್ರಿ. ಇದು ಎಲೆ ಅಡಿಕೆ ಆದ್ರೆ ಹಾಕೋತೀರಿ? ಅಲ್ಲಲ್ಲ ಬಿಂಗ್ರಿಯರ, ಗೊತ್ತಿತ್ತು ನನಗೆ ಎಲೆ ಅಡಿಕೆ ಅಂದ್ರೆ ಹೂ ಅಂತೀರಂತೆ. ಗುಟ್ಟುಕಷ್ಟು ಚಾ ಹೋಗಾಕ ಹೊಟ್ಟೆ ಜಾಗ ಇಲ್ಲ ಅನ್ನತ್ತೀರಿ, ಮತ್ತೆ ಎಲೆ ಅಡಿಕೆ ಎಲ್ಲಿಗೆ ಹಾಕೋತೀರಿ? ಈ ಎಲೆ ಅಡಿಕೆ ನಾವೇ ನುಂಗ್ತೀವ, ಅದು ಜಗದ್ ಉಗಿತೀವಿ. ಹೌದೌದು ಬಿಡವ. ನಿನ್ನೆ ಹುಂಚೆ ನರ್ಸಕ್ ಹೋದಾಗ ಖಾಲಿ ಆಗಿದ್ವು ಎಲೆ ಅಂತ ಹೇಳತ್ತಿದ್ದಿ, ತಗೊಂಡ್ ಬಂದಿ? ನಾವ್ ಇವತ್ತು ಮುಂಜಾನೆ ತರ್ಸ್ಕೊಂಡಿ ನೋಡ್, ನಮ್ಮ ಮನೆಯವ್ರ ಕೈಯಲ್ಲಿ ಅಕ್ಕಿ ಹಸ ಮಾಡೋದಕ್ಕೈತೆ. ಒಂದ್ 20 ರೂಪಾಯಿ ಎಲೆ ತಂದು ಕೊಡಪ್ಪ ಅನ್ನಿ, ತಂದು ಕೊಟ್ಟು ಹೋದ್ರ ಹೊಲಕ್. ಹೌದೇನ, ಚಲೋ ತಗೋಕ. ಹೆಂಗೋ ನಾವ್ ಅಕ್ಕಿ ಹಸ ಮಾಡಕ್ ಬಂದೀವಿ, ಎಲೆ ಅಡಿಕೆ ಹಾಕೊಳಕ್ ಪಾಡಾತ. ನವ ನೀನ್ ಬರ್ತಿ ಅಂತಾನೆ 20 ರೂಪಾಯಿ ಎಲೆ ತರ್ಸ್ಕೊಂಡಿ ನಾನು, ಇಲ್ಲಾಂದ್ರೆ ನನಗೇನ್ 10 ರೂಪಾಯಿದವ ಆಗ್ತಿದ್ವಿ. ಸರೋಜ ತಗೋಯ್ದು. ಹೌದೇನು? ತಡಿಯವ, ಅಡಿಕೆ ಇವು ತಂಬಾಕ್ನಾಗಿರವು, ಮತ್ತೆ ಎಲೆ ಸುತ್ತ ಬಂದಿದ್ದಿತ್ತು. ನಿಮ್ಗೆ ಒಂದ್ ಸ್ವಲ್ಪ ಉಪ್ಪು ಕೊಡ್ತೀನಿ. ಸುಶೀಲ ತಗೋ ನಿನ್ಗೆ. ಗಿರಿಜಾಕ, ನಿನ್ನೆ ತಂದಿದ್ದು ಹುಂಚಾನೆ ಅಲ್ಲವನ ಹಾಕಿದ್ದಿ, ಎಲ್ಲ ಅಂಗಳದಾಗ ಕಾಣತನೆಲ್ಲ ಇಷ್ಟು ಬಿಸಿಲೈತೆ. ಏನು ಹೊಲಗಿಲ್ಲ ಕೊಟ್ಟು ಕಳ್ಸಿದೇನು ಅವನ ಹಾಕಕ್ಕೆ? ಅಯ್ಯವ್ವ, ಇಷ್ಟು ಬಿಸಿಲು ಇಟ್ಕೊಂಡು ಅಂಗಳದಾಗ ನಾನ್ ಯಾಕೆ ಹೊಲ ಕೊಟ್ಟು ಕಳಿಸ್ಲಿ? ಆಗ ಅಲ್ಲಿ ನೋಡ್ರಿ ಏನೈತೆ. ಅಯ್ಯವ್ವ, ಅಲ್ಲಿ ಮುಂದೆ ಏನ್ ನೋಡತ್ತೀರಿ? ಅಲ್ಲಿ ನೋಡ್ರಿ ಅಂದಿ ನಾನು. ಆಗ ಅಲ್ಲಿ ಹಂಚ ಮೇಲೆ ಹಾಕಿ ನೋಡ್ರಿ, ಅಲ್ಲ ಐತಿ ಹುಂಚೆ ಅಂದ್. ಇಲ್ಲಿ ಟಾಪ್ ಮೇಲೆ ಹಾಕಿದ್ದಿ ಹುಂಚೆನ, ಅದಕ್ಕ ಕಾಣತ್ತೆ ಇಲ್ಲ ಇಲ್ಲ ಅಂಗಳದಾಗ. ಅಲ್ಲಿ ನೋಡ್ ಅಂತಂದ್ರೆ ನಾವೆಲ್ಲಿ ನೋಡ್ಬೇಕು? ಅಲ್ಲಿ ಹಂಚ ಮೇಲೆ ಹಾಕಿ ನೋಡ್ರವ ಅಂತಂದಿದ್ರೆ ಅಲ್ಲ ನೋಡ್ತಿದ್ವಿ. ಇವತ್ತಿಲ್ ಕೆಳಗ ಅಕ್ಕಿ ಹಸ ಮಾಡೋದಕ್ಕೇತಂತೆ ಅಲ್ಲಿ ಮ್ಯಾಲ ಹಾಕಿನಿ. ಎಲ್ಲವೂ ಕೋಳಿ ಹುಂಜಾನು ಬಂದ್ ಗಿಬ್ರಾಡತಾವ, ಎಲ್ಲಾ ಹರಡಿಡ್ತಾವಂತೆ. ಮ್ಯಾಲ ಹಾಕಿದ್ರೆ ಕಟ ಇರಲ್ಲ ಅಂತ ಅಲ್ಲ ಹಾಕಿನಿ. ಹೌದೇನ? ಅವಕ್ಕೇನ್ ತಿನ್ನಾಕಿಲ್ಲ ಅಂದ್ರೆ ಹುಳಾಪಳ ಸಿಗ್ತಾವ ಗಿಬ್ರಾಡ್ತಾವ. ಅದಕ್ಕ ನಾನು ಕೆಳಗ ಹಾಕಿ ಬಂದಿಲ್ಲಕ್ಕ, ಧೂಳಾಪಳ ಬರ್ತೈತಂತ ಚಕಡಿ ಗಾಡಿಲಿ ಹಾಕಿ ಬಂದಿನ ನಮ್ಮ ಮಿತ್ತಲ್ದಾಗ. ಅಕ್ಕ ಇದ್ ತಗೊಳ್ರಿ ಮರ, ಅಲ್ಲಿಡು, ಆಮೇಲೆ ತಗೊಳಕ್ ಬರ್ತೈತೆ. ಮೊದ್ಲು ಎಲೆ ಅಡಿಕೆ ಹಾಕೋ ಬಾ. ಬ್ಯಾಡ್ರಿ ಅಕ್ಕ, ನಾನು ಹಾಕಲ್ರಿ. ಬೇಡ, ಹಾಕೋ ಬಾರವ. ಅಕ್ಕಿ ಹಸ ಮಾಡ್ಬೇಕಾದ್ರೆ ಕುಂತ್ ಬೇಸರ ಆಕೈತೆ, ಒಂದ್ ಚೂರೇ ಚೂರು ಹಾಕೋ ಬಾ. ಸುಶೀಲ ಬ್ಯಾಡ್ ಬಿಡು, ಮತ್ತೆ ತಲೆ ಸುತ್ತ ಬರ್ತೈತೆ ಅಂತ ಹೇಳಕಿ ಯಾಕೆ ಬೇಕು? ಗಂಗಾ, ಅದು ಮರ ಪುಟ್ಟಿ ಈ ಕಡೆಗೆ ಸರಿಸಿಟ್ಟೇನ್ ನೋಡಿ, ಇನ್ನೊಂದು ಪುಟ್ಟಿ ಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಆಗ್ತೈತೇನೋ, ತಗೋ ಸಾಕು. ಆಗಿರೋದ ಚೀಲ್ದಾಗ ಹಾಕಿದ್ರೆ ಹಾಕಿ ತಗೋ, ಬೇಡ. ತಗೊಳ್ರವ, ಯಾರ್ಯಾರ ಅಕ್ಕಿ ತಾನಸ್ತೀರಿ, ಯಾರ್ಯಾರ ಆರಸ್ತೀರಿ. ಸರೋಜ, ನೀನು ಗಂಗಾ ಕಡೆಗೆ ಹೋಗ್ತೀನಿ ನೋಡು. ಸುಶೀಲ, ನೀನ್ ಈ ಕಡೆ ಬಾ ನನ್ನ ಕಡೆ. ತಗೊಳ್ರವ, ಮಿಷಿನ್ ಸ್ಟಾರ್ಟ್ ಮಾಡೋಣ. ಮಾತಾಡ್ಕೊಂಡು ಕುಂಟ್ರೆ ಆಗೋದಿಲ್ಲಿದು. ನಾ ಇಬ್ರು ಚಾನ್ಸ್ ಕೊಡ್ತೀವಿ, ನೀವಿಬ್ರು ಚಪ್ಪಾಸಿ ಪುಟ್ಟಿಲಿ ಹಾಕಿ, ಪುಟ್ಟಿ ತುಂಬಿದ ತಕ್ಷಣಕ್ಕ ಇದ್ರದ್ದು ಗೊಬ್ಬರ ಚೀಲ ಆಯ್ತು ನೋಡು, ಅದ್ರಾಗ ಹಾಕ್ಬಿಡ್ರಿ. ಆಯ್ತು ತಗೊಳ್ರಿ. ಅಲ್ಲಕ್ಕ, ಚಾಪಿ ಇನ್ನೂ ಸ್ವಲ್ಪ ದೊಡ್ಡದು ಹಂಸಕ್ಕಾಗಿಲ್ಲ. ಚಾನ್ಸಿರೋ ಅಕ್ಕಿ ಎಲ್ಲ ಕೆಳಗ ಬೀಳ್ತಾವ ನೆಲದ ಮೇಲೆ. ಇರ್ಲಿ ತಗೋ, ಈಗ ಅಕ್ಕಿ ಹಾಕಿರೋ ಇದಾವ್ ಚಾಪೆ ಮ್ಯಾಗ, ಅದನ್ನೆಲ್ಲ ಹಾಕ್ತಿ. ಈಗ ಹಂಗ ಚಾನ್ಸ್ ಒಂದ್ ಸ್ವಲ್ಪ ಮುಂದಕ್ಕೆ ಸರಿ ನೀನ. ನೋಡಕ್ಕ ಸಾಕಿಷ್ಟೇ. ಸಾಕ್ ತಗೋ. ಸರೋಜ ತಗೋ, ಇವ್ ಅಕ್ಕಿ ಆವಾಗ್ಲೇ ಚಾನ್ಸ್ ಇರೋ ಇಡು, ಒಂದ್ ಸ್ವಲ್ಪ ನೋಡಿ ಹಾಕ ಪುಟ್ಟ. ಅಕ್ಕಿ ಎಷ್ಟು ಸ್ವಚ್ಛ ಇದಾವ್ ನೋಡಕ್ಕ. ಅಕ್ಕಿಯಾಗ ಒಂದ್ ಹುಳ ಇಲ್ಲ, ಕಸ ಕಡ್ಡಿ ಏನೇನಿಲ್ಲ, ನುಚ್ಚಂದ್ ಬಿಟ್ರೆ ಏನ್ ಚಾನ್ಸಿ ಚಪ್ಪರ್ಸೋದು ಬ್ಯಾಡ ನೋಡಕ್ಕ. ಹಂಗಿದಾವ ಇವ್ ಅಕ್ಕಿ. ತಂದು 4-5 ದಿನ ಆಗಕ್ ಬಂತು, ಒಂದು ಹುಳ ಆಗಿಲ್ಲ ನೋಡ ಅದ್ರಾಗ. ಆದ್ರೆ ಚಪ್ಪರ್ಸ್ ಹಾಕ್ಬೇಕವ, ಅಂತ ಇಂಥವ್ ಪೌಡರ್ ಹಾಕಿರ್ತಾರೆ. ಚಪ್ಪರ್ಸ್ ಹಾಕಿ ಅವ್ ನುಚ್ಚು ಜೋಡಿನ ಒಂದ್ ಸ್ವಲ್ಪ ಹಾಕಿ ಅಕ್ಕಿ ತೊಳೆದು ಹಾಕ್ಬೇಕು. ನಮ್ದು ಹಿಟ್ಟು ಖಾಲಿ ಆಗಕ್ ಬಂದೈತೆ, ನೋಡೋಣ ನಾಳೆ ನಾಡಿದ್ರಾಗ ಅಕ್ಕಿ ತೊಳೆದು ಹಾಕ್ತಿವಿ. ಚಪಾತಿ ಜೋಳದ ರೊಟ್ಟಿ ಅದು ಮಾಡೋದಿಲ್ಲ ನೀವು? ಮಾಡ್ತೀವಿ, ಭಾಳ ಇಲ್ಲ. ಏನ್ ತಿಂಗಳಾಗ ಒಂದ್ 3-4 ಸತಿ ಅಷ್ಟ ಮಾಡ್ತೀವಿ ನೋಡಿ. ಇಲ್ಲ ಅಂದ್ರೆ ದಿನಾಲು ಅಕ್ಕಿ ರೊಟ್ಟಿನ ನಮ್ದು. ಇಲ್ಲ ಅಂತಂದ್ರೆ ಇವು ಉಪ್ಪಿಟ್ಟು, ಅವಲಕ್ಕಿ ಅವನು ಜಾಸ್ತಿ ಮಾಡೋದಿಲ್ಲವ, ತಂದು ಇಡೋದಿಲ್ಲ. ಅದು ಮನ್ಯಾಗ ಸುಮ್ಮನೆ ಹುಳ ಬಿದ್ದೋಗ್ತಾವಂತೆ. ಬರೀ ಇವ ರೊಟ್ಟಿ ಪಲ್ಯ. ನಮ್ಮ ಮನ್ಯಾಗು ಬರೇ ರೊಟ್ಟಿನೇ ಬೇಕಕ್ಕ. ಯಾವತ್ತಾದ್ರೂ ಒಮ್ಮೆ ಲೇಟ್ ಆಗೈತೆ ತಡಿ, ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ನಿ, ಮುಗಿದ ಬಿಡ್ತದೆ. ಹುಡುಗರಂದ್ರು ನಂಗೆ ಬೇಡಮ್ಮ ಹೊಟ್ಟೆ ಹಸ್ತಿಲ್ಲ, ಹಂಗ ಹೋಗಿನಂತ ಶಾಲೆಗೆ ಹೋಗ್ತಾರೆ. ನಮ್ಮ ಅತ್ತೆ ಅಂದ್ರು ಅಯ್ಯೇ ಯಾವಾಗ ನೋಡಿದ್ರೆ ದಿನ ಇದ ಮಾಡಿಡ್ತಾಳ ಅಂತ ಬೈತೈತೆ. ನಮ್ಮ ಮನ್ಯಾಗಂತೂ ಇಲ್ಲಕ್ಕ, ಏನ್ ಮಾಡಿದ್ರು ನಾವು ತಿಂದು ಹೋಗ್ತಾರೆ. ಹೊಟ್ಟೆ ಹಸ್ತಿರ್ತೈತೆ, ತಿಂದು ಹೊಲಕ್ಕೆ ಹೋಗ್ಬಿಡ್ತಾರೆ ನೋಡಿ. ರೂಢಿ ಇದ್ರೆ ತಿಂತಾರೆ. ದಿನ ನಾವು ಇದ ಮಾಡಿ ರೂಢಿ ಮಾಡಿರ್ತೀವಿ. ಮತ್ತೆ ಯಾವಾಗಾದ್ರೂ ಒಮ್ಮೆ ಮಾಡಿದಾಗ ಹಂಗೆ ನಾಟಕ ಮಾಡ್ತಾರೆ ಅವ್ರು. ಅದಕ್ಕೆ ನೋಡಿ, ತಿಂಗಳಾಗ ಎಲ್ಲಾನು ಮಾಡ್ಬೇಕು. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಪಡ್ಡು, ಇಡ್ಲಿ, ಅವಲಕ್ಕಿ, ಮತ್ತೇನೋ ಅದೇ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಎಲ್ಲ ಮಾಡ್ಕೊಂತಿರ್ಬೇಕಂದ್ರೆ ಎಲ್ಲಾನು ತಿನ್ನಕ್ ಕಲಿತಾವ ಮಕ್ಕಳು. ಹಂಗ ಮಾಡ್ಬೇಕು ಬಿಡಕ್ಕ. ನಾನು 20 ಹಂಗ ಮಾಡ್ತೀನಿ ಗಪ್ಪಿರಿ.